ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೊಳ್ಳೆ ರೇಸ್ನ ತೊಗೊಂಬಂದಿದ್ದೀನಿ ರಿಯಾಕ್ಷನ್ ಕೊಡೋಕ್ಕೆ. ಸೊ ನಾನು ಸಮೇತ ನಗ್ತಾ ಇದ್ದೀನಿ, ನೀವು ಸಮೇತ ನಿಮ್ಮನ್ನು ಸಮೇತ ನಗಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ಮೊದಲನೇ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಲ್ರು ವಾಚ್ ಹಾಕ್ತಾರೆ, ಮತ್ ನಾನು ಹಾಕೇ ಇಲ್ಲ. ಎಲ್ರು ವಾಚ್ ಹಾಕ್ತಾರೆ. ಹೌದು ಆದ್ರೆ ಟೈಮ್ ನೋಡಕ್ ಅಷ್ಟೇ. ಹೌದಾ? ಹೌದು ಹುಲಿಯಾ, ಆದ್ರೆ ನಾನ್ ವಾಚ್ ಹಾಕ್ತೀನಿ, ನೀನೆಂತ ಫಿಲ್ಮ್ ನೋಡಕ್ ಹಾಕತ್ಯ ವಾಚ್ನ? ನಾನ್ ವಾಚ್ ಹಾಕ್ತೀನಿ, ನನ್ ಟೈಮ್ ಏನಂತ ನೋಡ್ಕೊಡಕ್ಕೆ. ವಾಹ್, ಓ ಮಸ್ತ್. ನೀನು ವಾಚ್ನ ಟೈಮ್ ನೋಡಕ್ಕೆ ಕಟ್ಕೋತ್ಯಾ? ನಾವೆಲ್ಲ ವಾಚ್ನ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಟೈಮ್ ಕೇಳಕ್ ಹೋಗ್ತೀವಿ ಅನ್ಕೊಂಡ? ಅಯ್ಯ ಕೆಪ್ರೇಶ, ನಾವು ವಾಚ್ನ ಕಟ್ಕೊಳ್ಳೋದು ನಮ್ ಟೈಮ್ ನೋಡ್ಕೊಳಕ್ಕೇನೆ. ಮತ್ತೆ ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡ್ಬಿಟ್ಟು ನೀನ್ ವಾಚಲ್ಲಿ ಪೆನ್ ಡ್ರೈವ್ ಹಾಕೋ ಆಪ್ಷನ್ ಇದೆಯೋ, ಏನೋ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾನ ಅಂತ ಅನ್ಕೊಂಡೆ. ಅಂತದ್ ಏನ್ ಸ್ಪೆಷಲ್ ಐತಿ ನಿನ್ ವಾಚಲ್ಲಿ? ಏನಿದೆ? ಎಲ್ರು ಹಾಕ್ತಾರೆ 2,000, 3,000, 4,000 ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೊತಾರೆ. ಲೇ, ಎಲ್ರು ವಾಚ್ ಕಟ್ಕೊಳ್ಳೋದು Time ಟೈಮ್ ನೋಡಕ್ಕೆ ನೋಡಕ್ಕೆ, ನೀನ್ ಕಣ. ಬಿಟ್ಕೋರಿ ಸೀರಿಯಲ್ ನೋಡಕ್ ವಾಚ್ ಕಟ್ಕೋತಾರ. ನಾನು ಶೋಕಿಗೆ 40,000 ವಾಚ್ನ ಕೈಗೆ ಹಾಕೊಂಡಿದ್ದೀನಿ. 40,000. 40,000 ರೂಪಾಯಿ ವಾಚ್ ಬರೀ ಶೋಕಿ ಮಾಡಕ್ ಕೈ ಕಟ್ಕೊಂಡಿದ್ಯಾ? ಕೈಗೆ ಯಾಕೆ ಕಟ್ಕೊಳಕ್ ಹೋದೆ? ಕೆಳಗಡೆ ಕಟ್ಕೋಬೇಕಾಗಿತ್ತು. 40,000 ರೂಪಾಯಿ ವಾಚ್ ಕೆಳಗಡೆ ಕಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ಕೈ ಕಟ್ಕೊಳ್ಳೋ ಬದಲು ಖಾಲಿ ಕಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಟೈಮ್ ನೋಡ್ಕೊಳಕ್ಕೆ ಅಂತ ಹೇಳಕ್ ಹೋದೆ. 40,000 ರೂಪಾಯಿ ವಾಚ್ ಮೊನ್ನೆ ಸಂಡೆ ಬಜಾರ್ ಕೊನೆ ಬಿದ್ದಿದ್ದು ಜೋಡಿ 300 ಆವ ಬಯ್ಯ ಅಂತ ಮಾಡ್ತಾ ಇದ್ದಂಗಿತ್ತಿ ವಾಚ್ನ. ಟೈಮ್, ಮನಿ, ಪವರ್. ಕಟ್ ಮಾಡಿ. ಚೆನ್ನಾಗದೆ ನೋಡಂತಮ್ಮ. ಮನಿ ಅನ್ನೋದು ಸುಮ್ನೆ ಯಾರು ಕೊಡಲ್ಲ, ಟೈಮ್ ಅನ್ನೋದು ದುಡ್ಡು ಕೊಟ್ರೆ ಬಂದ್ಬಿಡಲ್ಲ, ಪವರ್ ಅನ್ನೋದು ಹಾಕೋ ಬ್ರ್ಯಾಂಡ್ ಇಂದ ಬರಲ್ಲ. ಈಗ ನೀನೇ ನೋಡು, 40,000 ರೂಪಾಯಿ ವಾಚ್ ಕಟ್ಟಿದೀನಿ ಅಂತ ಇದೆಯಾ? ಯಾವ್ದು ಖಾಲಿ ಸೈಟಲ್ಲಿ ಖಾಲಿ ಸೀಸ ಪೇಪರ್ ಆಯೋ ಅಂತಾರೋ ಒಬ್ಬನೇ ನಿಂತ್ಕೊಂಡು ರೀಲ್ ಮಾಡ್ತಾ ಇದೆಯಾ? ಆ ವಾಚ್ ಜಿಗುಪ್ಸೆ ಬಂದ್ಬಿಟ್ಟಿದೆ, ಇವ್ನ ಕೈ ಬಂದು ಸೇರ್ಕೊಂಡ್ಬಿಟ್ಟಲ್ಲ ನಾನು ಅಂತ. ಫಸ್ಟ್ ಮಾಡೋ ಕೆಲಸ ಅಚ್ಚುಕಟ್ಟಾಗಿದ್ರೆ ಬ್ರ್ಯಾಂಡ್ ಅಂಬಾಸಿಡರು ಎಲ್ಲ ಆಯ್ತ್ಯಾ? ಫಸ್ಟ್ ಹೋಗಿ ಕಾಲೇಜ್ಗೆ ಹೋಗು, ಈಗ ಕಟ್ ಮಾಡು. ಮನಿ, ಪವರ್, ಟೈಮ್ ಮಸ್ತ್, ಅವೆಲ್ಲ ಇರಬೇಕು ಜೀವನದಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಒಂದು ನಿದ್ದೆಯ ಕತೆ. ಸೈಡ್ ಹಾಕಿ ಮಗ ಅಲ್ಲಿ ತಗೊಂತೀನಿ. ಮಿರರ್ ಒಂಚೂರು ಕಡೆ ಮಿರರ್ ಸಾಕು. ಗ್ಲಾಸ್ ಕ್ಲಾಸ್ ಹಾಕೋ ನಿದ್ದೆ ಬರ್ತಾವ್ನು. ಎಸಿ ತಲೆ ಕೆಡ್ಸ್ಕೊಬಿಡಿ. ಇನ್ನು 2 ಅವರಿಗೆ ಲೊಕೇಶನ್ ಡ್ರಾಪ್ ಮಾಡ್ತೀನಿ. ತಲೆ ಕೆಡ್ಸ್ಕೊಬಿಡ, ನಾನೇ ನಿದ್ದೆ ಮಾಡ್ತೀನಿ. ನೋಡು ಹೆಂಗ್ ಟರ್ನ್ ಮಾಡ್ತಾ ಇದೀನಿ. ಸಾಂಗ್ ಸಾಕು. ಸಾಂಗ್ ಹೇ ಸಿರಿ ಸಾಂಗ್ ಸಿಂಗ್ ಸಾಂಗ್. ಅವ್ನು ನೆಪ್ಸು ಫಸ್ಟ್. ನಿದ್ದೆ ಹೋಗಲ್ಲ, ಬಟ್ ಕಾರಲ್ಲಿ ಕೂತಿರೋರು ಯಾರು ನಿದ್ದೆ ಹೋಗ್ಬಿಟ್ರೆ ನಿದ್ದೆ ಹೋಗ್ಬೇಕು ಅನ್ಸುತ್ತೆ. ಹೌದು ಹೋಗಲ್ಲ, ಹೌದು, ಎನಿ ಚಾನ್ಸ್ ಹೋಗಲ್ಲ. ಎನಿ ಚಾನ್ಸ್. ಕಾಲ್ ಕಟ್ಕೊಂತೀವಿ ಮಲಗಬೇಡ ಮಗನ ಮಾಮರಣ. ನಮ್ಗೆ ಯಾರಿಗೂ ಕಾರು ಕುಂಡಿ ಇಳ್ಸ್ಕೊಂಡ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೀಟಾಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಶಿಸ್ತಾಗಿರ್ಬೇಕು ಕಾರ್. ಈ ನನ್ನ ಮಕ್ಕಳು ಒಂದೊಂದಲ್ಲ. ಲಾರಿ ಗುದ್ಲಾ? ಬೇಡ ಬೇಡ ಬೇಡ. ಒಂದು ನಿದ್ದೆಯ ಕತೆ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ವಿಡಿಯೋ. ಪ್ಲೇ ಇಂಗ್ಲಿಷ್ ಡಿಚಾಕ್ ಡಿಜೆ ಡಿಚಕ್ಟಿ. ವಾ, ಬಿ ಪಿ. ವಾಟರ್ ಪಾನಿ ಪಿ. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ಲ. ಇಲ್ಲ? ಕತ್ತಿ ಮೇಯ್ಸಕ್ ಹೋಗ್ಕಂಡ್ರಿ ಕತ್ತಿ. ಏನ್ಲೇ ನಿನಗ್ ಹೊಡೆದಿದ್ದಕ್ಕೆ ನಿಮ್ ಹುಡುಗಿ ಹೇಳ ಅಂತಾಳಲ್ಲ? ನಮ್ಮ ಹುಡುಗಿ ಸಾರಿ ತೋ, ನಿನ್ ಗಂಟೆಗೆ ಇನ್ನೂ ಮಾಡಂಗಿಲ್ಲ. ಯಾಕೆ ಜನರೇ? ಹಾಯ್ ಕಪಿ, ನಾನ್ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿಜವಾಗ್ಲೂ ಕಪಿ. ಬೇಕಾದ್ರೆ ಕಿಚನ್ ಕ್ವೀನ್ ಮೇಲೆ ಆಣೆಗೂ ಬರ್ಬೇಡ ಬಂದಿ ಕಿಚನ್ ತಕೋಬೇಡ, ನಂದದ. ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಹುಡುಗಿನ್ ನೋಡಿ ಲೈಟ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು. ರಾಜ್ ಹುಬ್ಳಿ ಅಂತ. ಸೊ ಮಸ್ತ್ ವಿಡಿಯೋಗಳನ್ನ ಮಾಡ್ತಾರೆ, ಚೆನ್ನಾಗಿರೋ ಒಂದು ಕಾಮಿಡಿ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ವಿಡಿಯೋ. ಸರ್, ಈ ಲೊಕೇಶನ್ ಅಲ್ಲಿ ಫೋಟೋ ತೆಗಿಬೇಕು. ಹೇಗ್ ತೆಗಿಬೇಕಂದ್ರೆ ಫುಲ್ ವೈರಲ್ ಆಗ್ಬೇಕು. ಓಕೆ ಮೇಡಮ್, ಟೆನ್ಷನ್ ಮಾಡಬೇಡಿ.
ಅಲ್ಲಿಗೆ ಎಂತಕ್ಕೆ ಬೇಕು ಮೆಟರ್ನಿಟಿ ಶೂಟ್ ಎಲ್ಲ ಬೇಕು. ಹುಡುಗಿಯರಿಗೆ ರಿಂಗ್ ನೋಡಿ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಹೌದು ಕರೆಕ್ಟ್. ಕಾಲುಂಗ್ರ ಕರಿಮಣ್ ನೋಡಿ ಮದ್ವೆ ಆಗಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಮೇಡಮ್. ಹುಡುಗಿರು ಪ್ರೆಗ್ನೆಂಟ್ ಆದ್ರೂ ಹುಡುಗರಿಗೆ ಮದ್ವೆ ಆಗಿದೆ ಅಂತಾನೆ ಗೊತ್ತಾಗಲ್ಲ. ಕರೆಕ್ಟ್. ಅದಕ್ಕೆ ಫೋಟೋಶೂಟ್ ಮಾಡಿ ಫುಲ್ ವೈರಲ್ ಆದ್ರೆ ನಿಮ್ಮ ಆಟ ಎಲ್ಲ ನಿಲ್ಲುತ್ತೆ ತಾನೆ. ಕರೆಕ್ಟ್ ಅಂತ ಹೇಳು. ಕರೆಕ್ಟ್ 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 ಕರೆಕ್ಟ್. ಧನಂಜಯ್ ಆಚಾರ್ ಅನ್ಸುತ್ತೆ ಇವರು, ಒಂದು ಕಾಮಿಡಿಯನ್ನು ಸಕ್ಕದ ಮಾಡ್ತಾರೆ ಇವರು ಕಾಮಿಡಿ ಮಾತ್ರ. ಸೊ ಅವರು ಸಮೇತ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ನಮ್ಮ ವಿಡಿಯೋ ಅವರನ್ನೆಲ್ಲ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ. ಕಿಪ್ಪಿ ಇತ್ತೀಚೆಗೆ ಉರ್ಕೊಳ್ಳೋರು ಜಾಸ್ತಿ ಆಗ್ಬಿಟ್ಟವ್ರು, ಏನ್ ಮಾಡೋದ್ ಕಿಪ್ಪಿ? ಅಯ್ಯೋ ಉರ್ಕೊಂಡ್ ಸಾಯೋರ್ಗೆ ಏನ್ ಹೇಳಕ್ಕಾಗುತ್ತೆ ಚಿನ್ನ. ನೀನೇನಾದ್ರೂ ಹೇಳಲೇಬೇಕು. ಚಿನ್ನ ಹೇಳು. ಅವ್ರು ಯಾವತ್ತಿದ್ರು ಅಲ್ಲಿರ್ತಾರೆ, ನಾನ್ ಯಾವತ್ತಿದ್ರು Top ಟಾಪ್ ಅಲ್ಲಿ ಅಲ್ಲಿ ಇದೀನಿ ಆಯ್ತಾ. ಸುಮ್ನೆ ಬೇಕಾ ಬಿಟ್ಟಿ ಕಮೆಂಟ್ ಹಾಕ್ತಾರಲ್ಲ ಕಿಪ್ಪಿ, ಏನ್ ಮಾಡೋದು? ಸುಮ್ನೆ ಕಮೆಂಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆಲ್ಲ ತಲೆ ಕೆಲ್ಸ್ಕೊಳಕ್ ಆಗಲ್ಲ ಆಯ್ತಾ. ಹೇಟರ್ಸ್ಗೆ ನೀನ್ ಬುದ್ಧಿ ಕಲಿಸ್ಲೇಬೇಕು ಕಿಪ್ಪಿ. ಏಟ್ ಮಾಡೋರು ಯಾವತ್ತಿದ್ರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ, ನಾವ್ ಯಾವತ್ತಿದ್ರು ಟಾಪ್ ಅಲ್ಲಿ ಮಿಂಚ್ತಿದೀವಿ. ಹೌದಾ ಕಿಪ್ಪಿ? ಅದಕ್ಕೆ ನನ್ಗೂ ಅವ್ರಿಗಿರೋ ವ್ಯತ್ಯಾಸ ಚಿನ್ನ. ಆಯ್ತು ಕಿಪ್ಪಿ, ಮೇಲೆ ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ. ಓಕೆ, ಥ್ಯಾಂಕ್ಸ್ ಕಿಪ್ಪಿ. ಓಕೆ, ಇವರು ಒಂಥರ ಕೀರ್ತಿ ಏನೋ, ಕಿಪ್ಪಿ ಕೀರ್ತನ ಏನೋ ಒಂದು ಅವ್ರ ಸಮಥಿಂಗ್ ನೇಮ್ ಇದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲಿಗೆ ಮಿಂಚುತ್ತವ್ರು ಅವರಂತೂ. ಸೊ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಎಲ್ಲ ಅಯ್ಯೋ ಯಾಕೆ? ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಚೆನ್ನಾಗಿದೆ, ಒಂದು ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಇವರು. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಎಂತ ಗೊತ್ತುಂಟಾ, ನನ್ನ ಬೆಕ್ಕುಂಟಲ್ವಾ ರಾತ್ರಿಗೆ 2 ಮೊಟ್ಟೆ ಇಟ್ಟಿದ್ದಾರೆ. ಅವ್ಳ ಬೆಕ್ಕು ಬರೀ 2 ಮೊಟ್ಟೆ ಇಟ್ಟಿದೆ, ನಮ್ ನೈರ 3 ಮೊಟ್ಟೆ ಇಟ್ಟಿದೆ ನೆನ್ನೆ. ಮೊಟ್ಟೆ ನೋಡಿ ಸೇಮ್ ನನ್ನ ಬೆಕ್ಕು ಹಾಗೇನೆ ಇಲ್ವಾ? ಇದೆ 3 ಮೊಟ್ಟೆ ಸೇಮ್ ಇದೆ ಅಲ್ಲ, ನೈರ ತರ. ಸಿ ಎಂತ ಕಲರ್ ಇರ್ಬೇಕು ಒಳಗೆ? ಅಮ್ಮ ಕಲರ್ ಬ್ರೌನ್, ಅಪ್ಪ ಕಲರ್. ಅಮ್ಮ ಕಲರ್ ಬ್ರೌನು, ಅಪ್ಪ ಕಲರ್ ಅಲ್ಲ ಗುರು. ಈ ಮೊಟ್ಟೆ ಮರಿಯಾಗಿ ಸ್ವಲ್ಪ ದೊಡ್ಡದಾಗೋವರೆಗೂ ಗಂಡು ಯಾವ್ದು ಹೆಣ್ಣು ಯಾವ್ದು ಅಂತಾನೆ ಗೊತ್ತಾಗಲ್ಲ. ಇವ್ ಮೊಟ್ಟೆ ನೋಡಿ ಅಮ್ಮ ಮೊಟ್ಟೆ ಅಪ್ಪ ಮೊಟ್ಟೆ ಅಂತ ಕಂಡು ಹಿಡಿತಾವಳಲ್ಲ ಗುರು. ನನ್ಗೆ ಅಮ್ಮ ಮೊಟ್ಟೆ ಮನಸ್ಸೇ ಆಗಲ್ಲ, ಅಷ್ಟು ಉದ್ದಾಗಿ ಉಂಟು ಅಲ್ವಾ? ಬೇಯಿಸ್ಲಿಕ್ಕೆ ಮನ್ಸೆ ಬರೋದಿಲ್ವಾ? ಅಲ್ಲ ಗುರು, ಬೇಯಿಸಿಲ್ಲ ಅಂತ ತಿನ್ನೋದು ಹೇಗೆ? ಇಲ್ಲ ಹೊಡೆದ ಆಮ್ಲೆಟ್ ಹಾಕೋಬೇಕಷ್ಟೇ. ನನ್ನ ಮೊಟ್ಟೆ ಅಷ್ಟೇ. ಏ ನಿನ್ನ ಮೊಟ್ಟೆ ಅಲ್ಲ, ನಿನ್ನ ಬೆಕ್ಕಿನ ಮೊಟ್ಟೆ. ಹಾ, ಯಮ್ಮಿ ಯಮ್ಮಿನಾ? ನಿಂಗೂ ಬೇಕಾ ನೈರಾ? ತಗೋ ತಿನ್ನು. ತಿನ್ನು. ಏನ್ ಗೊತ್ತಾ ಫ್ರೆಂಡ್ಸ್, ಅವ್ರ ಅಪ್ಪ ಅಮ್ಮ ಚಿಕ್ಕ ಮಗು ಇದ್ದಾಗ ಇದೇ ತರ ಮೊಟ್ಟೆ ತಿನ್ಸ್ಬಿಟ್ಟಿದ್ರೆ ಅವಳು ಇವತ್ತು ನಮ್ ತಲೆ ತಿಂತಾ ಇರ್ಲಿಲ್ಲ. ಹೌದೌದು ಗುರು. ನೆಕ್ಸ್ಟ್ ವಿಡಿಯೋ. ಓಕೆ, ನೀನ್ ಎಲ್ಲಿಗೆ ಓಡುದ ಜಿಂಕೆ ಮರಿತಾರ? ಇನ್ನು ಮುಗ್ದಿಲ್ಲ. ಮುಗ್ಲಿಕ್ಕೆ ಅಂತದ? ಯಾಕೆ ಫ್ರೆಂಡ್ಸ್? ಯಾಕೆ ಅಂತನಾ? ಯಾವ ವಿಡಿಯೋ ಮಾಡಿದ್ರುನು ನೀನು ಯಾವ ವಿಡಿಯೋ ಮಾಡಿದೆ ಮಾರಾಯತಿ? ಅದ್ನೇ ಹೇಳ್ತಿರ್ತೀರಲ್ಲ. ಅದು ಯಾವ್ದು? ಯಾವ್ದು? ಲಿಪ್ಸ್ಟಿಕ್ ಬೈ. ಮತ್ತೆ ಆ ತರ ಲಿಪ್ಸ್ಟಿಕ್ ಹಾಕ್ತಾರ? ಟ್ರೋಲ್ ಮಾಡೋರಿಗೆ ಏನಂತೀರ? ಟ್ರೋಲ್ ಮಾಡೋರ್ಗೆ ಎಂತ ಹೇಳುದ? ಸುಮ್ಮನೆ ಬಾಯಿಗೆ ಬಂದಂತ ಬೈತಾರೆ. ಅವ್ರಿಗೆ ಏನು ಗೊತ್ತ ನಮ್ಮ ಕಷ್ಟ. ಅಯ್ಯೋ ಯಾಕೆ ಜನರೇ? ಯಾಕೂ ಇಲ್ಲ ಜನರೇ. ನೆಕ್ಸ್ಟ್ ವಿಡಿಯೋ. ಹೇಳ್ರಿ, ನೋಡ್ರಿ, ಜರ ರಿಪೇರಿ ಮಾಡಿಕೊಡ್ರಿ. ನೋಡ್ರಿ ಜರ ಏನಾಗಿದ್ರಿ ಇದಕ್ಕ? ನೋಡ್ರಿ, ಹಲೋ ಅಂದ್ರ ಕರೆಕ್ಟ್ ಕೇಳ್ತದ್ರಿ. ಊಟ ಆಗ್ಯದನಂದ್ರ ಕೇಳ್ತದ, ನಾಷ್ಟ ಆಗ್ಯದ ಆರಾಮದಿರೇನಪ್ಪ ಅಂದ್ರೂ ಕೇಳ್ತದ್ರಿ. ನಮ್ಮ ದೋಸ್ತರಿಗೆ ನಾವ್ ಏನ್ ರೊಕ್ಕ ಕೊಟ್ಟಿರ್ತೀವಲ್ರಿ, ಅವ್ ರೊಕ್ಕ ಒಂದ್ ಸ್ವಲ್ಪ ವಾಪಸ್ ಕೇಳಿ ಕೂಡಿನ ರೀ ಅವು ಗಾಡ್ರ ಗೂಡ್ರು ಚಾಲು ಆಗ್ಬಿಡ್ತೈತ್ರಿ. ಸರಿಯಾಗಿ ಕೇಳಂಗೇ ಇಲ್ಲ. ಅದು ಏನಾಗ್ಯದ ಒಂದ್ ಸ್ವಲ್ಪ ನೋಡ್ರಿ. ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ. ಓಕೆ, ನೆಕ್ಸ್ಟ್ ವಿಡಿಯೋ.
ರೀ ನಿಮ್ಗೆ ಈ ಜೋಡಿಯಾಗ ಬರುತ್ತಾ? ಬರಲ್ಲ. ನಿಮ್ಗಿಂತ ನಾಯಿನೇ ವಾಸಿ, ಅದೆಷ್ಟು ಸೂಪರ್ ಆಗಿ ಜೋಡಿಯುತ್ತೆ. ನಿಂಗೆ ಚೊಡಿಯಕ್ ಬರುತ್ತಾ? ಯಾ ಪರ್ಫೆಕ್ಟ್ ಆಗಿ ಬರುತ್ತೆ. ಹಂಗಾರ ನಾಯಿಗೂ ನಿನ್ಗೂ ಏನ್ ವ್ಯತ್ಯಾಸ? ಓಕೆ, ಕೊನೆ ವಿಡಿಯೋ ಮಾತ್ರ ಮಸ್ತ್ ಇತ್ತು ಗುರು. ಆ ಡೈಲಾಗು ಮಾತ್ರ ನಾಯಿಗೂ ಮನುಷ್ಯರಿಗೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡ್ತದು. ಓಕೆ, ವಿಡಿಯೋನ ನೋಡ್ಕೊಂಬಂದ್ರಲ್ಲ, ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪಟಾಪಟ 500 ಲೈಕ್ನ ಕಂಪ್ಲೀಟ್ನ ಮಾಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ, ಒಂದು ಡಿಸ್ಲೈಕು. ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋನ ತೊಗೊಂಬರ್ತೀನಿ. ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಆ ರೀಲ್ಸ್ನ ತೊಗೊಂಬಂದು ಇಲ್ಲಿ ರಿಯಾಕ್ಷನ್ನ ಕೊಡ್ತೀನಿ. ಸೊ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೂ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿನ್ ರಿಯಲ್ ಗೆಟಪ್ ಸ್ಟೈಲ್.